ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್ ಐ ಕುಕ್ ಫುಡ್ ಐ ಕುಟ್ ಫುಡ್ ನಿನ್ ಮಕ್ಕಳಿದ್ದವು ಕಡೆಗೂ ದೊಡ್ಡಿ ಮ್ಯಾನ್ ಏನ್ ತಗೊಳಕ್ ಬಂದಿದ್ಯಾ ಗುರು ಶಿಷ್ಯ ಏನು ನಿನ್ನ ವಿಷಯ ಅಪ್ಪ ನೀನ್ RCB ಫ್ಯಾನ CSK ಫ್ಯಾನ? ಹೊಲಕ್ಕೆ ಇತ್ತಗಬ ಅಂತಂದ. ಏನಂತ ಕೇಳ್ಕೊಳಕ್ ಕೇಳ್ತೀನಿ ಏನು ಅಂತ ಫೋನ್ ಮಾರಾಕ್ತಾ ಇದೆ. ನಾನೇ ಅಲ್ಲಿಗೆ ಮಾರಕ್ ನೀವು ಫೋನ್ ಹಿಡ್ಕೊ. 2 ಫೋನ್ ಬೇಕಾ? 2 ಫೋನ್ ಬೇಕು. ಇದೇನಂತ ಕೇಳು. ಇಲ್ಲ ಏನ ತರಳ್ದಿ ಅಂತಲ್ಲ ಗಂಬಟ್ಲನವೇ ಅಲ್ಲಿ ಆಮೇಲೆ ಆಕ್ಸ ಪ್ರೇಮದ ಹತ್ತವೆ ಹಾ ಅಲ್ಲಿ ಫೋಟೋ ಕಳ್ಸೋಣ ನಾನು ನೋಡೋ ಅದೇ ಬಿಳಿ ಬೇಕಾದಲ್ಲಿ ಇರೋ ಕುಯ್ಬೇಡ ಮುಂಡಿದೆ ಏ ನಾಷ್ಟ ಮಾಡ್ಕೋಗಿ ಬರೀ ಟೈಮ್ ಆಗೋದಿಲ್ಲ. ಆ ಬತ್ತೆ ಕೊಟ್ಟು ಕಳ್ಸೋ ಆಮೇಲೆ ಟೇಪ್ ಅದ ಅಲ್ಲಿ ಸ್ವಲ್ಪ ಅಳತೆ ಟೇಪು ಅಳತೆ ಟೇಪ್ ಅದ ಅದು ಕೊಟ್ಟು ಕಳ್ಸೋ. ಇಲ್ಲ ಟೈಮ್ ಆಗಿದ್ರೆ ನೀನೇ ತಕೊಂಡ್ ಹೋಗಿ ಬಾ ನಾಷ್ಟ ಮಾಡ್ಕೊಂಡು ಕಟ್ಟೆ ಮಾಡ್ದಕೊಂಡ್ ಬಾ ಎದ್ದು. ನಾನು ಇವಾಗ ಹೊಲಕ್ಕೋನ ದೇವಸ್ಥಾನ ಗುರ್ನ ಹೊಲಕ್ ಹೋಗೊಂದ್ ವರ್ಷ ಅದ್ದ ಬಾ ನೋಡು ಇಬ್ಬರ ಮಕ್ಕಳಲ್ಲಿ ಯಾರ ಮಕ್ಕ ನಿನ್ ಮಕ್ಕಳ ಇದ್ದವು ಕಡೆಗೂ ನಿನ್ ಮಕ್ಕ ದವ ಕಂಡಂಗಿರೋದು ನನ್ ಮಕ್ಕಳು ಅಂತ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೆನ್ನೆ RCB ಗೆದ್ದದೆ, ಜೈ RCB ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಬರ್ರಿ ಗೈಸ್. ಇವತ್ತು ಹೊಲ್ಕೋಬೇಕು ಇವಾಗ ನಾನು, ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಗೈಸ್. ಶಶಿಕಲಾ ಬರ್ರಿ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಜಾಗ ಬರ್ಬೇಕಮ್ಮ? ಒಂಚಿ ಬಾಳೆಹಣ್ಣು, ಗಲ್ಲ ಕಡಿ ಕರ್ಪೂರ ಮನೇಲಿ ಅವ ಒಂದ್ ಗಂಧ ಕಡಿ ಪಟ್ನ 5 ರೂಪಾಯಿಂದು ಏನೇನೋ ಒಂದ್ ಚಿಪ್ ಹಣ್ಣು ಒಂದ್ ಗಲ್ಲ ಕಡಿ ಪಟ್ನ ಅಷ್ಟೇ ಕೊಡು ಗೈಸ್. ಒಂದ್ ಚಿಪ್ಪು ಹಣ್ಣು ಮತ್ತೆ ಒಂದ್ ಗಲ್ಲ ಕಡಿ ಪಟ್ನ 2 ರೂಪಾಯಿ ಅರ್ಶಿನ ಕುಂಕುಮ ಗೈಸ್. ಗೈಸ್ ನಿಮ್ಮ ಫೇವ್ರೇಟ್ ನಮ್ಮ ದೊಡ್ಡಪ್ಪ ಅವ್ರೆ. ದೊಡ್ಡಿ ಮ್ಯಾನ್ ಏನ್ ತಗೊಳಕ್ ಬಂದಿದ್ಯಾ? ಗುರು ನಿಮ್ಮೆಣ್ಣ ತಗೋಗ್ರು ತಗೊಂಡಾಯ್ತು ಗುರು. ನಮ್ಗೇನ್ ತಗೊಳಲ್ವ ಗುರು? ನಮ್ಗೇನ್ ಇಲ್ವ ಗುರು? ಹೇಳುಗ್ರು ಒಂದ್ ಜ್ಯೂಸ್ ಹೇಳುಗ್ರು. ತಿನ್ ಕುಡಿ ಗುರು. ಕಾಸು ಕೊಟ್ಬಿಟ್ಟು ಹೋಗ್ಬೇಕು. ಹೋಗ್ಬಿಟ್ರೆ ಸುವಾಸನ ಒಂದ್ ಚಿಪ್ಪಣ್ಣು ಆಮೇಲೆ ಗಲ್ಲ ಕಡ್ಡಿ ಅರ್ಶಿನ ಕುಂಕುಮ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಎಲ್ ಮಾಡಕ್ ಶಿಷ್ಯ ಇದು? ಅಲ್ಲಿ ಗಂಟ ದೊಡ್ಡಿ ಮುದವಿ ಕಣ ಅಂತ ಗೈಸ್. ಇದನ್ನ ಅಲ್ಲಿ ಅವನಿರೋ ಜಾಗ ಗಂಟೆ ತಗೋಬೇಕಂತೆ. ಇವಾಗ ಇಟ್ಕೊಂಡು ಅಲ್ಲಿ ಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್, ನಮ್ಮೂರು ದೊಡ್ಡಂತ ದೇವಸ್ಥಾನಕ್ಕೆ. ಶಿಷ್ಯ ಏನೋ ನಿನ್ನ ವಿಷಯ? ಶಿಷ್ಯಲೇ ಕಲರ್ ಹೋಗುತ್ತಾ? ಫಸ್ಟ್ ಕ್ಯಾಮ್ರಾ ಆಫ್ ಮಾಡೋ ತಿಕ್ಕ ಮುಚ್ಕೊಂಡೆ. ಏನ್ ಹೇಳಲೇ? ಆಫ್ ಮಾಡ ಹೇಳ್ತೀನಿ. ಹೇಳು ಆಫ್ ಮಾಡೋದ ಕಣಂತೆ. ಮಂಗ್ಮುಂಟದೆ ಕೊಟ್ಟು ಕಳಿಸಿ ಎತ್ಕೊ ಬಂದಿ. 2 ಸಾಕಾಗಲ್ಲ, ಇನ್ನೊಂದು ಮಾಡ್ಬೇಡ ಕಣ. ಅಲ್ಲಿ ಕುಯ್ಬೇಡಕಳ, ಇಲ್ಲಿ ಕುಯ್ಲಿ. ಗೈಸ್ ನಾನು ಮತ್ತೆ ನಮ್ಮ ಅವ್ವನು ಇವಾಗ ದೇವಸ್ಥಾನಕ್ಕೆ ಹೋಯ್ತಾವೆ, ನಮ್ಮೂರು ದೇವಸ್ಥಾನಕ್ಕೆ. ಆಯ್ತಮ್ಮ ಹಾಕಣ. ನೆನ್ನೆ ಬಂದಿದ್ದೀನಿ ಕಪ್ಪಾಕಿ ನೆನ್ನೆ ಬಂದೈತಿ. ಕರೆಕ್ಟ್ ಬಂದಿಲ್ಲ. ಕಪ್ಪಾಕಿ ಫೋಟೋ ತಗೆ ಈಗ ಕಪ್ಪಾಕಣ. ಯಾವಾಗಣ ದ್ರಾಕ್ಷಿ ತಿಂತೀರಲ್ಲ ಕೇಳಿಸಿಲ್ಲ. ಲೇ ಶಿಷ್ಯಂದ್ರ ಬಾತ್ ಎಲ್ಲ ಖಾಲಿ ಕಣ, ಬಾತ್ ಖಾಲಿ ಕಣ ಶಿಷ್ಯಲೇ. ಬಾತ್ ಎಲ್ಲ ಖಾಲಿ ಆದ್ಮೇಲೆ ಹೋಯ್ತಾ ನೋಡಿ ಗೈಸೂರು ನಮ್ಮ ಅಣ್ಣವ್ರು. ಬಾತ್ ಖಾಲಿ ಅಂತ ಹೇಳಮ್ಮ. ನೋಡ್ಕೊ ಬರ್ಲಿ ಎಲ್ಲ ಖಾಲಿ ಕಣ, ಹೋಗು. ಇಲ್ವಾ ಅಲ್ಲಿ ಅಂದ್ರೆ ಮಡಗಿರ್ ಹಾಕೊಡ್ತಾರ ಹೋಗಲ್ಲ. ಏನು ಮಡಗಿಲ್ಲ ಕಣ, ಹೋಗು ಗೈಸ್. ಬಾತ್ ಎಲ್ಲ ಖಾಲಿ ಆದ್ಮೇಲೆ ಬರ್ತಾವನೆ ತಿನ್ನಕ್ಕೆ. ನಾವು ಊರಿಗೆ ಮುಂಚೆ ಬಂದು ಚೆನ್ನಾಗಿ ಬಾರಿಸ್ಕೊಂಡು ಇವಾಗ ಅಟ್ಟಿಗೆ ಹೋಯ್ತಾವನಿ ಗೈಸ್. ಶಿಷ್ಯ ಏನೋ ನಿನ್ನ ವಿಷಯ? ಶಶಿಕಲಾ ಶಿಷ್ಯ ಮಾತಾಡೋ ಶಿಷ್ಯ, ಯಾಕೋ ಶಿಷ್ಯ ಹಿಂಗಿದ್ಯಾ? ಸುಮ್ನೆ ದೇಶನೇ ನೋಡ್ತಕೊಂಡ್ ಸಸಂಕ ಉಗಿತಾರ ಜನ. ಎಂತ ಸಂಸ್ಕೃತಿ ಕಳ್ಸಿದಾರು, ಎಂತ ಒಳ್ಳೆ ಪಾಠ ಕಳ್ಸಿದಾರ ಮಕ್ಕಳ. ಅದಕ್ಕೆ ಮತ್ತೆ ನಮ್ನು ಉಗಿತಾರ, ನೀನ್ ಒಳ್ಳೆ ಬುದ್ಧಿ ಕಲಿತಾರೆ. ಶಿಷ್ಯ ಯಾಕೋ ಶಿಷ್ಯ ಹಿಂಗ ಆಗ್ಬಿಟ್ಟೆ ನೀನು? ಇಂಥ ತಮ್ಮಂಗೆ ಇಂಥ ಅಣ್ಣ ಯಾಕೋ ಹುಟ್ಟಿದೆ ಶಿಷ್ಯ? ಹೆಂಗಿದ್ಯೋ ಶಿಷ್ಯ? ಲೇ ಶಿಷ್ಯ ಅಲ್ವಾ? ಸರಿ ಇಲ್ಲ ಅಂತ ಮೆಂಟ್ಲು ನನ್ ಮಗನೇ ಬೇಕಾರ. ಅಮ್ಮ ಇಂಥ ಮೆಂಟ್ಲು ಅದ್ ಹೆಂಗಮ್ಮ?
ಅಲ್ಲಿ ನಿನ್ ಮೇಲೆ ರೇಗುತ್ತಲ್ಲಮ್ಮ. ಅಮ್ಮ ಇವ್ನು ಬೇಡ ಕಣಮ್ಮ, ನಮ್ಗೆ ಓಡಿಸ್ಬಿಡಮ್ಮವ. ಹಾ ಈ ನನ್ನ ಮಗನೇ ಇದ ಬೇಡ ನಮ್ಗೆ, ಓಡಿಸ್ಬಿಡು ಅಟ್ಟಿಯಿಂದ ಆಚೆಗೆ. ಎಲ್ಲಾರ ತಿನ್ಕೊಂಡಿರ್ಲಿ ಮುದವಿ ಅತ್ತಾಗಿ. ಅಮ್ಮಂಗೆ ಮಡ್ಗು ಕೇಳಿಕೆ ಅಂತ ಅನ್ರೆಸ್ಪೆಕ್ಟ್ ಅದೇ ಒಂದ್ ಚಾನ್ಸ್ ಬೇಕಾರ ಎಲ್ಲಾರು ಹೋಗಿ ಸೇರ್ಕೊಡುತ್ತೆ ಅಲ್ವಾ. ಕಿತ್ತೋದ್ ನನ್ ಮಗನೇ ಇದಾದ. ಎಲ್ಲಾರು ಹೊಂಟೋದನಂತೆ. ಹೊಂಟಲ್ಲ ಇಲ್ಲಾರ ಯಾರೆಲ್ಲ ಇದ್ದು ಇಳ್ಕೊಂಡಿದಾರ ನೀನ ಮಗ. ದ್ರಾಕ್ಷಿ ಲೋಡ್ ಹಾಕ್ಬಿಡ್ತೀನಿ ಗಂಡೆ. ಹೇಳೋ ಪ್ರಸ್ತುತ ಯಾವಾಗ ಹೋಯ್ತೀನಿ ನಾನು. ನಿನ್ ಚೊಟ್ಟ ನಾಯಿ ಚೊಟ್ಟ ಆಗೋಯ್ತದೆ, ಬಿಟ್ಬಿಟ್ರೆ ಗಂಡೆ ಮದಿಯ ಅಲ್ವಮ್ಮ. ಮೈಲಿಂಗ್ ಅದೆಲ್ಲ ಗೊತ್ತಿಲ್ಲ. ನೀನು ಆಚೆ ದೇಶದ ಭಾರಿ ಇದಾಗದೆ ಬದುಕ್ಬಿಡ್ಬೋದು ಅನ್ಕೊಬಿಟ್ಟಾನೆ. 10,000 ರೂಪಾಯಿ ಸಂಬಳದಲ್ಲಿ ಮನೆ ಬಿಟ್ಟು ಹೋದನಂತೆ. ಮನೆ ಬಿಟ್ಟು ಗಂಡೆ ಹಂಗೆಲ್ಲ ಮಾತಾಡ್ಬಾರ್ದು, ಅನ್ನ ಸಿಗಲ್ಲ. ಆಮೇಲೆ ಅರ್ಧ ಶಿಷ್ಯ ಐಕಮ್ಮ ಕೊಟ್ಟನ ನಮ್ಗೆ. ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಮನೆ ಬಿಟ್ಟು ಹೋದನಂತೆ. ಮನೆ ಬಿಟ್ಟು ಹಾಕೊಡಮ್ಮ. ತಿನ್ಸಿ ಹಿಂಗ್ ದಪ್ಪ ಮಾಡೋರು ಯಾರೋ ಕಣಿ ಅವನ್ನ ಮನೆ ಬಿಟ್ಟು ಹೊಂಟೋದ್ರೆ. ಅವ್ನು ಎಡ್ತನ ಸೌಂತಿ ಬಂದಲ್ಲ ಕೇಳಮ್ಮ. ಅವ್ನು ಎಡ್ತನ ಸೌಂತಿ ಕೂತಿದ್ದಾಳ ನನ್ನ ಸಾಂತಿ. ಅವ್ನು ಎಡ್ತನ ಸೌಂತಿ ಮಾಡಿ ಇಕ್ಕ ಬತ್ತ ಬತ್ತಾಳ ಹೇಳ್ತಪ್ಪ. ಗೈಸ್ ನಮ್ಮ ಮಟ್ಟಿಲಿ ಇವತ್ತು ಮೇವು, ಅನ್ನ, ಆಮೇಲೆ ಬೇಳೆ ಸಾಂಬಾರು ಅಲ್ವ ಇದು. ಬೇಳೆ ಸಾರು ಅನ್ನ ಗೈಸ್. ನೀನ್ ಎಡ್ತನ ಸೌಂತಿ ಬಂದಳ್ಳ ಶಿಷ್ಯ. ಶಿಷ್ಯ ಒಂಟದೊಳಗೆ ಬಂದಾಗ ಬರೀ ಏನಿಲ್ಲ. ಏ ಅಂಗ್ರಿ ಯು ಪುಡ್ ಚೇರ್ ರೆಸ್ಟ್. ಏ ಅಂಗ್ರಿ ಯು ಪುಡ್ ಚೇರ್ ರೆಸ್ಟ್. ಹಾ ಐ ಕುಕ್ ಫುಡ್. ಏ ಅಂಗ್ರಿ ಹಾ ಏ ಫುಡ್. ಏ ಫುಡ್ ಅಲ್ಲ ಕಣಮ್ಮ. ಏ ಅಂಗ್ರಿ ಯು ಪುಡ್ ಚೇರ್ ರೆಸ್ಟ್. ಏ ಅಂಗ್ರಿ ಏ ಫುಡ್. ಯು ಫುಡ್ ಕಣಮ್ಮ. ಏ ಅಂಗ್ರಿ ಯು ಪುಡ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ಆಮೇಲೆ ಹೇಳಿದ್ರಾಗಲ್ವ ಅದ. ಒಂದೇ ಸತಿ ಹೇಳ್ಬೇಕು. ಹೇ ಅಂಗ್ರಿ ಯು ಪುಟ್ ಚೇರು. ಮಾಮೂಲಿ ಚೇರ್ ರೆಸ್ಟ್. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ಹೇಳ್ತಿದ್ದಾನೆ. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಹಾ ಐ ಕುಕ್ ಫುಡ್. ಅಷ್ಟೇ. ಹೇ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ಹೇಳ ಒಂದೇ ಸತಿ ಹೇಳ್ಬಿಡಮ್ಮ. ಹೇಳಮ್ಮ, ಈಸಿ ಕಣಮ್ಮ. ಹೇ ಅಂಗ್ರಿ ಐ ಫುಡ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ಕುಕ್ಕು ಫುಡ್. ಅಷ್ಟೇ. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಏ ಅಂಗ್ರಿ ಹೋಗ್ರೆ ಬರೋದೇ ಇಲ್ಲ ಕಣ ನಂಗ. ಹೇಳಮ್ಮ. ಏ ಅಂಗ್ರಿ ಐ ಫುಡ್ ಚೇರ್ ರೆಸ್ಟ್. ಯು ಪುಟ್ಟು. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ರೆಸ್ಟ್. ಫುಡ್. ಅಷ್ಟೇ. ಏ ಅಂಗ್ರಿ ಐ ಫುಡ್ ಚೇರ್ ರೆಸ್ಟ್. ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ಒಂಚೂರು ಬರ್ಕೊಡ್ಲ ಇದ್ಲಿ ಪೇನಾದ್ರು ಕೂಡ ಬರ್ಕೊಡು. ಏನಾಗಲ್ಲ ಹೇಳ್ಬಿಡಮ್ಮ. ಅದ್ರಲ್ಲಿ ಸಣ್ಣದು ಯಾಕಮ್ಮ. ನಿಜ ಬರ್ಕೊಡು, ನಮ್ಗೆ ಕೇಳ್ತಿರ್ಬೇಕಾರ. ಗೈಸ್ ಒಂದು ಕಾಮಿಡಿ ರೀಲ್ಸ್ ಮಾಡ್ತೀನಿ. ಅದಕ್ಕೆ ನಮ್ಮ ಅಮ್ಮನ ಕೈಯಲ್ಲಿ ಇಂಗ್ಲಿಷ್ ಮಾತಾಡಿಸ್ಬೇಕು. ನಮ್ಮವ್ವ ಮಾತಾಡಕ್ಕೆ ಅಳ್ತಾವಳೆ, ನನ್ನ ಸಾಯಿಸ್ತವಳೆ ಅನ್ಕೊಳ್ಳಿ. ಏ ಶರತ್ ಸಾಬ್ಗೋ ವೆಜಿಟೇಬಲ್ ಬಾಯ್. ಹಾ ಹೇಳಮ್ಮ ಇವಾಗ. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ಫುಡ್. ನೀನೇ ಹೇಳ್ಕೊಟ್ಬಿಡು. ನೀನ್ ತೆಗ್ದಾಕ್ಬಿಡಿ, ನೀನ್ ಮಾತ್ರ ಡಿಲೀಟ್ ಮಾಡಿ. ಎಲ್ಲ ಕಣಂತೆ. ಏ ಅಂಗ್ರಿ ಯು ಪುಟ್ ಚೇರ್ ರೆಸ್ಟ್. ಐ ಕುಕ್ ಫುಡ್.
ಇರು. ಹಂಗಂದ್ರೆ ಅರ್ಥ ನಿಲ್ವ ಮುದೇವಿ ಇಂಗ್ಲೀಷು. ಈ ಚೇರ್ ಮೇಲೆ ಕುಂತಿರು, ನಾನು ಅಡುಗೆ ಮಾಡ್ಕೊ ಬರ್ತೀನಿ ಅಂತ. ಹಂಗನ್ನ ಈಗ ಹಂಗಂದ್ರೆ ಅರ್ಥ ಆಗ್ಲಿಲ್ಲ ಮುದೇವಿ. ಇಲ್ಲಿ ಚೇರ್ ಮೇಲೆ ಕೂತಿರು, ಅಡ್ಗ ಮಾಡ್ಕೊ ಬರ್ತೀನಿ. ಇವಾಗ ಹೇಳಮ್ಮ. ಹೇ ಶರತ್. ಏ ಶರತ್ ದೇಕ ಸಸಂಕು. ಏ ಶರತ್ ಐ ವಾಂಟ್ ಯು. ಹೇ ಶರತ್. ಏ ಶರತ್ ಐ ವಾಂಟ್ ಟು ಸೆಂಡ್ ಎ ಮೆಸೇಜ್. ಏ ಶರತ್ ಐ ವಾಂಟ್ ಟು ಸೆಂಡ್ ಎ ಮೆಸೇಜ್. ಹೇ ಶರತ್. ಏ ಶರತ್ ಐ ವಾಂಟ್ ಟು ಸೆಂಡ್ ಎ ಮೆಸೇಜ್. ಐ ವಾಂಟ್ ಟು ಸೆಂಡ್ ಎ ಮೆಸೇಜ್. ಟು ದ ಟೀಚರ್. ಟು ದ ಟೀಚರ್. ಟು ದ ಟೀಚರ್. ಟು ದ ಟೀಚರ್. ಫಾರ್ ಯುವರ್ ಬ್ರದರ್ ಅಡ್ಮಿಷನ್. ಫಾರ್ ಯು. ಫಾರ್. ಫಾರ್. ಫಾರ್ ಬ್ರದರ್ ಅಡ್ಮಿಷನ್. ಫಾರ್ ಮದರ್. ಆರ್ ಮದರ್. ಫಾರ್ ಬ್ರದರ್ ಅಡ್ಮಿಷನ್. ಫಾರ್ ಬ್ರದರ್ ಅಡ್ಮಿಷನ್. ಫಾರ್ ಬ್ರದರ್ ಅಡ್ಮಿಷನ್. ಫಾರ್ ಬ್ರದರ್ ಅಡ್ಮಿಷನ್. ಏ ಶರತ್ ಸಾಬ್ ಗೋ ವೆಜಿಟೇಬಲ್ ಬಾಯ್. ಹಂಗಂದ್ರೇನಮ್ಮ? ಏ ಮುದವಿ ನಿಂಗೆ ಅರ್ಥ ಆಗ್ಲಿಲ್ವಾ? ಹೋಗ್ ತರಕಾರಿ ತಕ ಬಾ ಅಂತ. ಮಾಮ್, ಐ ಆಮ್ ಹಂಗ್ರಿ, ಐ ನೀಡ್ ಫುಡ್. ಏ ಹಂಗ್ರಿ, ಯು ಪುಟ್ ಚೇರ್ ರೆಸ್ಟ್, ಐ ಕುಕ್ ಫುಡ್. ಹಂಗಂದ್ರೆ ಏನಮ್ಮ? ಹಂಗಂದ್ರೆ ಅರ್ಥ ಆಗ್ಲಿಲ್ಲ ಮುದವಿ. ಇಲ್ಲಿ ಚೇರ್ ಮೇಲೆ ಕೂತಿರು, ಅಡ್ಗ ಮಾಡ್ಕೊ ಬರ್ತೀನಿ. ಏ ಶರತ್ ಐ ವಾಂಟ್ ಯು ಸೆಂಡ್ ಎ ಮೆಸೇಜ್ ಟು ದ ಟೀಚರ್ ಫಾರ್ ಬ್ರದರ್ ಅಡ್ಮಿಷನ್. ಇಟ್ ಶುಡ್ ಬಿ ಇನ್ ಇಂಗ್ಲಿಷ್. ಕ್ಯಾನ್ ಯು ಹೆಲ್ಪ್ ಮೀ ರೈಟ್? ಅಮ್ಮ, ಯು ಆರ್ ದ ಒನ್ ಹೂ ಆಲ್ವೇಸ್ ಸ್ಪೀಕ್ಸ್ ಇಂಗ್ಲಿಷ್. ನಿಂಗೇನಾಯ್ತಮ್ಮ? ವಾಟ್ ಹ್ಯಾಪನ್? ಐ ಓನ್ಲಿ ಸ್ಪೀಕ್ ಬ್ರೋಕನ್ ಇಂಗ್ಲಿಷ್. ಐ ಆಮ್ ನಾಟ್ ಕಾನ್ಫಿಡೆಂಟ್. ಗೈಸ್, ಯೂಟ್ಯೂಬ್, ಇನ್ಸ್ಟಾ ವಿಡಿಯೋ ಎಲ್ಲ ಎಡಿಟ್ ಮಾಡಾಯ್ತು. ಈ ಐಫೋನಲ್ಲಿ ಎಡಿಟ್ ಮಾಡೋದು ಎವ್ವಿ ಕಷ್ಟ ಗೈಸ್, ನಿಜವಾಗ್ಲೂ ಆಯ್ತಾನೆ ಇಲ್ಲ. ನಾನು ಈ ಫೋನಲ್ಲಿ ಎಷ್ಟು ಟಕ್ ಟಕ್ ಅಂತ ಎಡಿಟ್ ಮಾಡ್ಬಿಡ್ತಿದ್ದೆ, ಆದರೆ ಇದ್ರಲ್ಲಿ ಹಂಗೆ ಎಡಿಟೇ ಮಾಡೋಕ್ಕೈತಿಲ್ಲ ಅನ್ಕೊಳ್ಳಿ. ಎವ್ವಿ ತಲೆನೋವು, ತಲೆ ತಿಂತಾದೆ. ಒಂದೊಂದು ಮೀಮ್ಸ್ ಸಿಗಲ್ಲ, ಒಂದೊಂದು ಏನು ಸಿಗಲ್ಲ. ಎಡಿಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಶಶಿಕಲಾ? ಎಲ್ಲ ಅರ್ಥ ಆಗ್ಬೇಕು ನಿಂಗೆ. 6 ಗಂಟೆ ಆಗಂಗಿಲ್ಲ, 3 ಗಂಟೆ ಮುಳ್ಗಂಗಿಲ್ಲ. ಊಟಕ್ಕೆ ಬಾ 24 ಗಂಟೆ ಟೈಮು ಕರೀತಾ ಇರೋದು ಸುಮ್ಮನೆ. ನಿಮ್ ಗಂಡವ್ರು ಊಟ ತಿಂದ್ರಾ? ತಿಂದಿಲ್ವ ಊಟನ? ನಿಜ ಹೇಳುವಮ್ಮ, ಊಟ ತಿಂದಿಲ್ವಪ್ಪ? ಡ್ಯಾಡಿ 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 ಯಾಕಪ್ಪ ಊಟ ತಿಂದಿಲ್ವ ಅಂತಲ್ಲ? ಊಟ ಮಾಡಿದೆ ನಾನು. ಯಾರೋ ಊಟ ಮಾಡಿಲ್ಲ ಅಂತ ಹೇಳ್ತು. ಊಟ ಮಾಡಿದ್ಯಾ? ಏನ್ ತಿಂದೆ? ಇನ್ನ ಸಾಂಬಾರ್ ತಿಂದೆ. ಎಷ್ಟು ಕೆಜಿ ಮೇವು ತಿಂದೆ? ಕೆಜಿ ನಾನು ಏನಾದ್ರು ಗ್ರಾಮಲ್ಲಿ ತೂಕ ಮಾಡಿದ್ ನಾವು. ಗ್ರಾಮ್ ಲೆಕ್ಕದಲ್ಲಿ ತಿಂದಿದ್ದೆ ಹಂಗಾರೆ? ನಾನೇನಾದ್ರು ತೂಕ ಮಾಡಿದ್ನಲ್ಲ. ಊಟ ಮಾಡಿವ್ನಿ ಅಂದ್ರೆ ಸರಿಯಾ? ಊಟ ಅಂದ್ರೆ ಊಟ. ಊಟ ಅಂದ್ರೆ ಊಟ. ಹೇಳು. ಊಟಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಊಟಕ್ಕೆ ನಿನ್ಗೆ ಗೊತ್ತಲ್ಲ, ಇಂಗ್ಲಿಷ್ ಎಲ್ಲ ಗೊತ್ತಿಲ್ಲ ಕಣಪ್ಪ ನನ್ಗ. ಊಟಕ್ಕೆ ಫುಡ್ ಅಂತಾರೆ. ಹೌದು. ಅಪ್ಪ, ನೀನ್ RCB ಫ್ಯಾನ CSK ಫ್ಯಾನ? RCB. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಷ್ಟು ವರ್ಷದಿಂದ IPL ನೋಡ್ತಿದ್ಯಪ್ಪ ನೀನು? IPL ನೋಡೋದು ನನ್ಗೆ ಗೊತ್ತೇ ಇಲ್ಲ. ಮತ್ತೆ 20 ವರ್ಷದಿಂದ ನೋಡ್ತಾವನೆ, ಅಷ್ಟೇನು ಗೊತ್ತಿಲ್ಲ. ಏನ IPL ನ? ನೀನ್ ಜಾಸ್ತಿ ನೋಡ್ತಿದ್ಯಾ? ಯಾವ್ದು ಜಾಸ್ತಿ ನೋಡ್ತಿದ್ದು? ಇಂಡಿಯಾ ಮ್ಯಾಚ್. ಇಂಡಿಯಾ ದೇಶೀಯ ಮ್ಯಾಚ್ಗಳು ಅದೇ ಜಾಸ್ತಿ ನೋಡ್ತಿದ್ದು ಗೈಸ್. ಅವಾಗಿನ ಕಾಲದಲ್ಲೆಲ್ಲ ನಮ್ಮ ಅಪ್ಪವರು ಅವಾಗೆಲ್ಲ ಒನ್-ಡೇ ಇದ್ರೆ ಬೆಳಗಾನೆ ಇರೋದಲ್ವಪ್ಪ ಅವಾಗೆಲ್ಲ ಒನ್-ಡೇಗಳು. ಏನಿರ್ಲಿಲ್ಲ. ಮತ್ತೆ 11 ಗಂಟೆ 11 ಗಂಟೆ ಗಂಟ ಒನ್-ಡೇ ಮ್ಯಾಚ್ ಇರ್ತಿದ್ವಾ? ಅದೆಲ್ಲ ಪೂರ್ತಿ ನೋಡ್ಕೊಂಡೆ ಮನೆ ಮನಿಕತ್ತಿದ್ನು ನಮ್ಮ ಅಪ್ಪ. ನಿಜವಾಗ್ಲು ಗೈಸ್, ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ಇನ್ನೂ ನೆನಪು. ನಮ್ಗೆ ಅವಾಗ ಕ್ರಿಕೆಟ್ ನಾಲೆಡ್ಜ್ ಇರ್ಲಿಲ್ಲ. ವಿರಾಟ್ ಕೊಹ್ಲಿ ಅವರು, ಸಚಿನ್ ಅವರು ಇವರೆಲ್ಲ ಬ್ಯಾಟಿಂಗ್ ಆಡ್ತಿದ್ರೆ, ಆಮೇಲೆ ಗಂಗೂಲಿ ಇವರೆಲ್ಲ ಇದ್ರಲ್ಲ, ಆ ಕಾಲದಲ್ಲೆಲ್ಲ ನಮ್ಮ ಅಪ್ಪವ್ರು ನೋಡ್ತಿದ್ದು ಅಲ್ವಪ್ಪ? ಹೌದು ಕಣಪ್ಪ. ನಾವ್ ಅವಾಗ ಮೂವಿ ಅದಾಕು ಇದಾಕು ಅಂತ ಹಿಂಗ ಆಡ್ತಿದ್ದ. ಇವಾಗ ನಾವೇ ಕ್ರಿಕೆಟ್ ನೋಡ್ತೀವಿ ಅಲ್ವಾ ಡ್ಯಾಡ್? ಹೇಳಪ್ಪ. ಮತ್ತೆ ಇನ್ನೇನ್ ಡ್ಯಾಡಿ ಸಮಾಚಾರ? ನೀನೆ ಊಟ ಮಾಡಿಲ್ಲ ಇನ್ನೂ? ಇಲ್ಲ ಕಣಪ್ಪ. ಊಟ ಮಾಡ್ಕೊಂಡ್ ಅಪ್ಪ, 1.5 ಲಕ್ಷ ರೂಪಾಯಿ ಫೋನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಪ್ಪ? 1.5 ಲಕ್ಷ ರೂಪಾಯಿ ಫೋನ್ ನಿನ್ಗೇನ್ ಬೇಕಾಗಿತ್ತಿಲ್ಲ. ಮತ್ತೆ ಇನ್ನೆಷ್ಟು 1,000 ರೂಪಾಯಿ ಬೇಕಿತ್ತಪ್ಪ? ಅದೆಲ್ಲ ಲಕ್ಸುರಿ ಜೀವನ ಮಾಡ್ಕೋರ ಕಣಪ್ಪ. ಅಲ್ಲ ಕಣಪ್ಪ, ಇವಾಗ ಜನಗಳು ವಿಡಿಯೋ ನೋಡ್ತವ್ರೆ ಅಂದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡೋದು ನಮ್ಮ ಕರ್ತವ್ಯ. ಈ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಗೊತ್ತಿರಲಿಲ್ಲ. ಈ ಫೋನಲ್ಲಿ ಎಷ್ಟು ಬೆಳ್ಳಗೆ, ಆಮೇಲೆ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಗೊತ್ತಾ ಈ ಫೋನಲ್ಲಿ. ಅದೊಂದೇ ರೀಸನ್ಗೋಸ್ಕರ ನಾನು ಈ ಫೋನ್ ಎಷ್ಟು ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದು. ಎಷ್ಟು ದಿನದಿಂದ ಈ ಫೋನಲ್ಲಿ ಕ್ಲಿಯರಿಟಿ ಬರ್ತಾ ಇದ್ದು? ಈಗ ಯಾವ ಫೋನಲ್ಲಿ? ಈ ಫೋನಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದಲ್ಲ ಕ್ಲಿಯರಿಟಿ? ಈ ಫೋನಲ್ಲಿ ತಗೊಂಡಾಗ್ಲಿಂದ ಬರ್ತದೆ. ಅದೆಲ್ಲ ಮೊದ್ಲು ಫೋನಲ್ಲಿ ಏನು ಬತ್ತಿತ್ತಿಲ್ವಾ? ಮೊದ್ಲು ಫೋನಲ್ಲಿ ಬತ್ತಿತ್ತು. ಮೊದ್ಲು ಫೋನಲ್ಲಿ ಸ್ವಲ್ಪ ಬತ್ತಿತ್ತು. ಬಾರಿ ಜಾಸ್ತಿ ಬರ್ತಾ ಇದ್ದ. ಈ ಫೋನಲ್ಲಿ ಸಖತ್ ಆಗ್ಬತ್ತದೆ. ಕ್ರೇಜಿ ಕ್ರೇಜಿ 1,41,000 ರೂಪಾಯಿ ಫೋನ್ ತಗೊಂಡ್ರೆ ಯಾರಾದ್ರೂ? 48,000 ರೂಪಾಯಿ. 48,000 ಏನಾಗಲ್ಲ ಅಲ್ವಪ್ಪ?
ಏನೆಲ್ಲ ದುಡ್ಡು ಅಪ್ಪ, ಎಲ್ಲ ನಿನಗ್ ಗೊತ್ತಾ? ಅಪ್ಪ ಏನ್ ಗೊತ್ತಾ, ಯಾರೋ ಒಬ್ರು ಒಂದ್ ಮಾತು ಹೇಳಿದ್ರು, ಎಲ್ಲೋ ಕೇಳಿದ್ ನೆನ್ಪು. ಏನಂತ? ಯಾರು ಜಾಸ್ತಿ ದುಡ್ಡನ್ನ ಖರ್ಚು ಮಾಡಕ್ಕೆ ಭಯ ಪಡಲ್ವೋ ಅವ್ರು ಜಾಸ್ತಿ ದುಡ್ಡು ದುಡಿತಾರಂತೆ. ಅಂದ್ರೆ ಅವ್ರು ದುಡ್ಡು ಖರ್ಚು ಮಾಡಕ್ ಭಯ ಪಡಲ್ಲ ಅಂದ್ರೆ ಜಾಸ್ತಿ ದುಡ್ಡು ದುಡಿಯಕ್ಕೂ ಅದೇ ತರ ದುಡ್ಡು ದುಡಿತಾರಂತೆ. ಆ ತರ ಆ ಮಾತ್ ನಿನ್ಗೇನ್ ಅನ್ಸುತ್ತಪ್ಪ? ನನ್ಗೇನ ತಪ್ಪು ಅನ್ಸದ ಅವ್ರು ಆರ್ಸ್ಕೊಂಡದು. ಅಂದ್ರೆ ಇವಾಗ ನಾವು ದುಡ್ಡು ಖರ್ಚು ಮಾಡಕ್ ಇದ್ರಲ್ಲ ಅಂದ್ರೆ ದುಡ್ಡು ಹಂಗೆ ಅರ್ನ್ ಮಾಡ್ತೀವಿ, ಆ ಕಾನ್ಫಿಡೆಂಟ್ ಇರೋದಕ್ಕೆ ಆ ರೇಂಜ್ ಖರ್ಚು ಮಾಡ್ತಾರೆ ಅನ್ನೋದು ಅನ್ಕೋಬಹುದಲ್ವಪ್ಪ? ಆ ತರನು ಅನ್ಕೋಬಾರ್ದು. ಹಾ, ಅನ್ಕೋಬಾರ್ದು. ಅದು ಏಕೆ ಮಾಡೋದ್ ಯಾವಾಗ ಗ್ಯಾರಂಟಿಯಾ? ಅಂದ್ರೆ ಇವಾಗ ಖರ್ಚು ಮಾಡ್ತಿದೀವಿ ಅಂದ್ರೆ ದುಡಿತೀವಿ ಅನ್ನೋ ಕಾನ್ಫಿಡೆಂಟ್ ಇದ್ದಾಗಲೇ ಖರ್ಚು ಮಾಡೋದು. ಹೌದಾ? ಸರಿ, ನಡಿ ಮತ್ತೆ ದುಡಿ ಆಯ್ತು. ಓಕೆ ಡ್ಯಾಡ್, ಗುಡ್ ನೈಟ್ ಹೇಳಪ್ಪ. ಗುಡ್ ನೈಟ್, ನಡಿಯಪ್ಪ. ಸರಿ, ಎಲ್ರಿಗೂ ಶುಭರಾತ್ರಿ ಹೇಳ್ಬಿಡಪ್ಪ. ನಿನ್ ಸ್ಟೈಲ್ ಅಲ್ಲಿ ವ್ಲಾಗ್ ಎಂಡ್ ಮಾಡಪ್ಪ. ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡಿ, ಯಾರಿಗೂ ಕೆಟ್ಟದ್ ಮಾಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿಂದು ಎಲ್ರಿಗೂ ಒಳ್ಳೇದ್ ಮಾತಾಡಿ, ಯಾರಿಗೂ ಕೆಡಕ್ ಮಾಡಬಾರ್ದು, ಕೆಟ್ಟದ್ ಮಾಡಬಾರ್ದು. ಯುಗಾದಿಲಿ ಒಳ್ಳೇದ್ ಮಾಡಿ. ಯುಗಾದಿಲಿ ಇಸ್ಪಿಟ್ಟು ಪಿಚ್ಚಿ. ಯುಗಾದಿ ಹಬ್ಬದಲ್ಲಿ ಯಾರು ಇಸ್ಪಿಟ್ಟು ಪಿಚ್ಚಿ ಆಡಬಾರ್ದು. ಆಡಿದ್ರೆ ನಿಮ್ಮನ ದುಡ್ಡೇ ಹೋಗೋದು. ಅಪ್ಪ ನಾನು ಆಡ್ನ ನೀನ್ ಜನ್ಮಕ್ಕಷ್ಟು. ಗೈಸ್, ನನ್ಗೆ ಯುಗಾದಿದು ಇನ್ನೂ ನೆನ್ಪದೆ. ನಮ್ಮಪ್ಪ ನೋಡಲ್ಲ ಇಸ್ಪಿಟ್ಟು ಪಿಚ್ಚಿ ಈ ತರ ಏನು ಆಡಲ್ಲ. ಮೊದ್ಲೆಲ್ಲ ಆಡ್ತಾ ಇದ್ದಿ, ಈಗ ಆಡಲ್ಲ ಅಷ್ಟೇ. ಹೌದಲ್ವಾ? ಗೈಸ್, ನನಗ್ ಬುದ್ಧಿ ಬಂದಾಗ್ಲಿಂದ ನಮ್ಮಪ್ಪ ಒಂದ್ ದಿವಸನೂ ಆಡಿರೋದ್ ನೋಡಿಲ್ಲ ನಾನು. ನಾವೇನಾದ್ರು ಆಡಿದ್ರೆ ಅಟ್ಟಾಡ್ಸ್ಕ ಬಂದು ಹೊಡೆದ್ಬಿಡೋದು ಗೈಸ್. ನನ್ ಬರ್ತ್ಡೇ ಪಾರ್ಟಿಗೆ ಹೋದಾಗ್ಲೇನೆ ಮುಷ್ಟಿ ಸೇರ್ಸ್ ಗುದ್ದಿತ್ತು. ಇನ್ ಇಸ್ಪಿಟ್ಟು ಪಿಚ್ಚಿ ಅಂತೆಲ್ಲ ಹೋದಾಗ ಅದು ಭಯ ಗೈಸ್, ನಂಗೆ ಹೋಗಕ್ಕೂ ಆಯ್ತಿರ್ಲಿಲ್ಲ. ಹೋದ್ರೆ ಅಟ್ಟಾಡ್ಸ್ಕ ಬಂದು ಹೊಡೆದ್ಬಿಡೋದು. ಆತರ ನಮ್ಮಪ್ಪ ನಮ್ಮನ್ನ ಬೆಳೆಸಿರೋದು. ಎನಿ ಟೈಪ್ ಸ್ಟ್ರಿಕ್ಟು, ಹೊಡೆದಿ ಬಡ್ದಿ ಬರೀ ಹಿಂಗೆ ಬೆಳೆಸಿರೋದು. ಬಟ್ ಗೈಸ್, ನಾನು ಕದ್ದಿ ಮುಚ್ಚಿ ಆಟ ಆಡೋದು ಗೈಸ್. ಪಿಚ್ಚಿನ ಊಟ ಹಾಕೊಡೋ ಶಶಿಕಲಾ. ಗೈಸ್, ಆಮೇಲೆ ನಿಮ್ಗೆ ಇನ್ನೊಂದೇನಂದ್ರೆ, ನಮ್ಮೂರಲ್ಲಿದ್ರೆ ನಾನು ಆಡ್ತಿರ್ಲಿಲ್ಲ. ಯುಗಾದಿ ಹಬ್ಬ ಗೊತ್ತು ಅಂದ್ರೆ ನಮ್ಮ ಅಜ್ಜಿ ಮನೆಗೆ ಹೊಟ್ಟೋಗೋನು. ನಮ್ಮ ಅವ್ವನೇ ಕಾಸು ಕೊಟ್ಟಿ ಕಳ್ಸೋದು. ನಿಜವಾಗ್ಲೂ 20 ರೂಪಾಯಿ 50 ರೂಪಾಯಿ ಹಿಂಗ್ ಕೊಟ್ಟು ಕಳ್ಸೋದು. ನಾಳೆ ತಿರ್ಗಾ ನಮ್ಮ ಅಜ್ಜಿ ಮನೆಗೆ ಹೋಯ್ತನೆ, ನಮ್ಮ ಅಜ್ಜಿ ಊರಲ್ಲಿ ಆಡ್ಬೇಕು. ಸೀರಿಯಸ್ ಆಗಿ ಗೈಸ್, ನಮ್ಮ ಮನೇಲಿದ್ದಾಗ ನಮ್ಮಪ್ಪ ಎವಿ ಬೊಯ್ಯೋದು ಹೊಡೆಯೋದು. ಚಿಕ್ಕ ವಯಸ್ಸಲ್ಲೆಲ್ಲ ಈ ವಯಸ್ಸಿಗೆ ಸ್ಪೀಡ್ ಪಿಚ್ಚಿ ಆಡ್ತಿ ಅಂತ. ಬಟ್ ಆದ್ರೆ ನಮ್ಮ ಅಜ್ಜಿ ಮನೇಲಿ ಹಂಗಲ್ಲ. ನಮ್ಮವ್ವ ಮತ್ತೆ ನಮ್ಮ ಅವ್ವರವ್ವ ಇಬ್ರು ನಂಗೆ ಕಾಸು ಕೊಟ್ಟಿ ಕಳ್ಸೋರು. ನಿಜ, ನಾನು ಯಾವತ್ ಕಾಸು ಕೊಟ್ಟಿದ್ದೇನು ನಿನ್ಗ? ಅವ್ವ ಕೊಟ್ಟಿರ್ಲಿಲ್ವಪ್ಪ? ಕೊಟ್ಟಿರ್ಬೇಕು. ನಾನ್ ಕೊಟ್ಟಿದ್ದೇನೆ. ಅವ್ವ ಕೊಟ್ಟಾಗ ನೀ ಪಕ್ಕದಲ್ಲೇ ಇರ್ತಿದೆ. ನೀನ್ ಪಕ್ಕದಲ್ಲೇ ಇರ್ತಿದೆ ಅಂತ ಹೇಳ್ತಿದ್ದೆ ಅಂದ್ರೆ. ಬಟ್ ನೀನು ಕೊಟ್ಟಂಗೆ ತಾನ ಲೆಕ್ಕ. ಗೈಸ್, ನಮ್ಮ ಅಪ್ಪ ಆ ತರ ಕೊಟ್ಟಿಲ್ಲ. ಬಟ್ ನಮ್ಮ ಅವ್ವ ಅಂದ್ರೆ ನಮ್ಮ ಅವ್ವರವ್ವ ನಿಜವಾಗ್ಲೂ ಕೊಟ್ಟದೆ ಗೈಸ್. 50 ರೂಪಾಯಿ 20 ರೂಪಾಯಿ ಹಿಂಗೆಲ್ಲ ಪಿಚ್ಚಿ ಆಡ್ಕೊಂಡಿ ಯುಗಾದಿ ಹಬ್ಬದ ದಿವಸ ಅಂತ ಅನ್ಬಿಟ್ಟು ನಿಜವಾಗ್ಲೂ ಕೊಡ್ತಿದ್ ಗೈಸ್. ನೀವ್ ಯಾರು ಪಿಚ್ಚಿ ಇಸ್ಬಿಟ್ಟು ಏನು ಆಡ್ಬೇಡಿ ಗೈಸ್. ಆದಷ್ಟು ಯುಗಾದಿ ಹಬ್ಬನ ಬೇವು ಬೆಲ್ಲದ ಜೊತೆ ಸವಿಯೋದ ಅಷ್ಟೇ. ಇವತ್ತೊಂದು ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನ್ ಅನ್ಸ್ತೋ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಗೈಸ್.